ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು MTR ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟು ಜರಡಿ ಇಟ್ಕೊತಾ ಇದ್ದೀನಿ ನೋಡಿ. ಜರಡಿ ಇಟ್ಕೋಬೇಕಾಗತ್ತೆ, ಗಂಟು ಇರುತ್ತೆ ಒಳಗಡೆ, ಅದಕ್ಕೋಸ್ಕರ ನಾನು ಜರಡಿ ಇಟ್ಕೊತಾ ಇದ್ದೀನಿ. ಇದು 175 ಗ್ರಾಮ್ದಿದೆ. ಬೈ 1 get 1 ಫ್ರೀ ಅಂತ ಪ್ಯಾಕೆಟ್ ಇರುತ್ತೆ. ಎಲ್ಲರೂ ಮಾಡೇ ಇರ್ತೀರಾ ಗೊತ್ತಿದೆ, ಆದ್ರೂ ನಾನು ಒಂದು ಸಾರಿ ತೋರಿಸೋಣ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ನಾನು MTR ಗುಲಾಬ್ ಜಾಮೂನ್ ಮಿಕ್ಸು ತೊಗೊಂಬಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನವರಾತ್ರಿ ಟೈಮ್ ಅಲ್ವಾ, ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ, ಅದಕ್ಕೋಸ್ಕರ ನಾನು ಸ್ವೀಟ್ ಮಾಡೋಣ ಅಂತ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಜರಡಿ ಇಟ್ಕೊಂಡಿದ್ದಾಯಿತು. ಇವಾಗ ನಾನು ಹಾಲು ತೊಗೊಂಡಿದ್ದೀನಿ ನೋಡಿ. ಹಾಲಿಂದ ನಾನು ಕಲಿಸ್ಕೊತಾ ಇದ್ದೀನಿ. ನೀರಿಂದನೂ ಕಲಿಸ್ಕೊತಾರೆ, ಬಟ್ ಹಾಲಿಂದ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಿಂದ ನೀವು ಕಲಿಸ್ಕೊಳ್ಳಿ ನೋಡಿ. ಸಡನ್ನಾಗಿ ಹಾಲು ಅಥವಾ ನೀರು ಹಾಕೋಕ್ಕಾಗಲ್ಲ, ನೋಡ್ಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ತುಂಬ ತಿಳು ಆಗಿಬಿಟ್ರೆ ಉಂಡೆ ಕಟ್ಟೋಕ್ಕಾಗಲ್ಲ. ನಿಮಗೆ ಮೀಡಿಯಮ್ ಹದದಲ್ಲಿ ಇರಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ಹಾಲು ಅಥವಾ ನೀರು ನೋಡಿ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು. ಒಂದು 10 ನಿಮಿಷ ಮುಚ್ಚಿ ಇಡೋಣ ಪಕ್ಕಕ್ಕೆ. ಈ ಕಡೆ ನೋಡಿ ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನು 2 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. 2 ಲೋಟ ಸಕ್ಕರೆ ತೊಗೊಂಡ್ರೆ ನಾನು 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಇದೇ ಲೋಟದಿಂದನೇ ನಾನು ಸಕ್ಕರೆ ತೊಗೊಂಡಿರೋದು. ನೀರು ಹಾಕಿದ್ದೀನಲ್ಲ, ಅದೇ ಲೋಟದಿಂದ ಸಕ್ಕರೆ ತೊಗೊಂಡಿರೋದು. ಇವಾಗ ನೋಡಿ ಸಕ್ಕರೆ ಕರಗೋವರೆಗೂ ನಾನು ಕಲಿಸ್ತಾ ಇರ್ತೀನಿ, ಕೈ ಬಿಡೋವರೆಗೂ ಕಲಿಸ್ತಾ ಇದ್ದೀನಿ. ಸಕ್ಕರೆ ಕರಗಿದೆ. ಇವಾಗ ನೋಡಿ ನಾನು ಏಲಕ್ಕಿ ಹಾಗೆ ಕೇಸರಿ ದಳ ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಕುದೀತಾ ಇದೆ. ಎಳೆ ಪಾಕ ಬರಬೇಕು ಅಂತ ಏನಿಲ್ಲ, ಇದು ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ಸಕ್ಕರೆ ಕರಗದ ಮೇಲೆ 5 ನಿಮಿಷ ಕುದ್ರೆ ಸಾಕು, ಪಾಕ ರೆಡಿ ಆಗುತ್ತೆ. ಏನು ಕಷ್ಟ ಏನಿಲ್ಲ ಇದು ಪಾಕ ಮಾಡ್ಕೊಳ್ಳೋದು, ಎಲ್ಲ ಜಾಮೂನ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇದು ನೋಡಿ. ಪಾಕ ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು ಪಾಕ ನೋಡಿ. ಇವಾಗ ಇದು ನೆಂದಿದೆ. ಸೈಡಲ್ಲಿ 1 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಅದನ್ನು ಹಚ್ಕೊಂಡು ನಾನು ಉಂಡೆ ಮಾಡ್ಕೊತೀನಿ ನೋಡಿ. ಇವತ್ತಿಂದ ನವರಾತ್ರಿ ಆರಂಭ ಆಗ್ತಾ ಇದೆ. ನಾನು ಹಾಗಾಗಿ ಡೈಲಿ ಒಂದೊಂದು ಥರ ಸ್ವೀಟು ನಿಮಗೆ ಮಾಡಿ ತೋರಿಸೋಣ ಅಂದ್ಕೊತಾ ಇದ್ದೀನಿ. ಡೈಲಿ ಬೇರೆ 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 ರೀತಿಯಲ್ಲಿ ಸ್ವೀಟ್ಸು ಮಾಡೋಣ ಅಂತ. 9 ದಿನ ಟೋಟಲ್ಲು, ವಿಜಯದಶಮಿ ಸೇರಿ 10 ದಿನ ಆಗುತ್ತೆ. 10 ಸ್ವೀಟು ನಾನು ನಿಮಗೆ ಬೇರೆ ಬೇರೆ ವೆರೈಟಿನಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇವತ್ತಿನ ದಿನದ್ದು ಮೊದಲೇ ದಿನದ ಸ್ವೀಟು MTR ಗುಲಾಬ್ ಜಾಮೂನು ಮಾಡಿ ತೋರಿಸೋಣ ಅಂತ ನೋಡಿ. ಈ ಥರ ಸಾಫ್ಟ್ ಮಾಡ್ಕೋಬೇಕು ಕೈಯಲ್ಲಿ. ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳಿ 4. ಈ ಥರ ನಾನು ಕೈಯಿಂದ ಇದು ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಒಂದೇ ಸೈಜಿಗೆ ನಾನು ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಸಾಫ್ಟ್ ಮಾಡ್ಕೊತೀನಿ ನೋಡಿ. ಒಂದೇ ಸೈಜಲ್ಲಿ ನಾನು ಈ ಥರ ಕಟ್ ಮಾಡ್ಕೊತೀನಿ ನೋಡಿ. ಇದೇ ಥರನೇ ನಾನು ಎಲ್ಲನೂ ಕಟ್ ಮಾಡ್ಕೊತೀನಿ ನೋಡಿ. ಲಾಸ್ಟ್ ಉಂಡೆ ತುಂಬ ಚೆನ್ನಾಗಿರುತ್ತೆ ನೋಡಿ MTR ಗುಲಾಬ್ ಜಾಮೂನು. ನೀವು ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ. ಎಲ್ಲನೂ ಇದೇ ಥರ ಕಟ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಶೇಪ್ ಕೊಡ್ತೀನಿ ನೋಡಿ ರೌಂಡ್ಗೆ. ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ, ಇಲ್ಲ ಸಿಲಿಂಡರ್ ಶೇಪಲ್ಲಿ ಬೇಕು ಅಂದರೆ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ಳಿ. ನಾನು ಓವಲ್ ಆಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಹೆಚ್ಚು ಕಮ್ಮಿ ಸಿಲಿಂಡರ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ.
ನೋಡಿ ಇದೇ ಥರನೇ ಕೈಯಲ್ಲಿ ಸಾಫ್ಟ್ ಮಾಡಿಕೊಂಡು ಶೇಪ್ ಕೊಡಬೇಕಾಗತ್ತೆ. ನಾನು ಎಲ್ಲ ಉಂಡೆನೂ ಇದೇ ಥರನೇ ಶೇಪ್ ಕೊಡ್ತೀನಿ. ಇಲ್ಲಿ ನೋಡಿ ನಾನು ಇದೇ ಥರನೇ ಎಲ್ಲ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಕಡೆ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಕರಿಯೋದಕ್ಕೋಸ್ಕರ ಎಷ್ಟು ಬೇಕಾಗುತ್ತೋ ಅಷ್ಟೇ ಎಣ್ಣೆ ಹಾಕಿದ್ದೀನಿ. ನೋಡಿ ಜಾಸ್ತಿ ಎಣ್ಣೆ ಏನು ತೊಗೊಳಲ್ಲ, ಇದಕ್ಕೆ ಕರಿಯೋದಕ್ಕೋಸ್ಕರ ಜಾಸ್ತಿ ಎಣ್ಣೆ ತೊಗೊಳಲ್ಲ. ನೋಡಿ ಕಾದಿದೆಯಾ ಅಂತ ಒಂದು ಹಾಕಿದ್ದೀನಿ ಚೆಕ್ ಮಾಡೋಕ್ಕೆ. ಇವಾಗ ಎಲ್ಲ ಕಾದಿದೆ ಎಣ್ಣೆ. ಇವಾಗ ಎಲ್ಲ ಉಂಡೆಗಳನ್ನೂ ಹಾಕ್ಕೊತೀನಿ. ನೋಡಿ ಎಲ್ಲ ಹಾಕಿದ್ದಾಯಿತು. ಯಾವುದೇ ನಾವು ಕರಿಬೇಕು ಅಂತಂದಾಗ ಹಾಕಿದ ತಕ್ಷಣವೇ ಕೈಯಾಡಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡಿಸ್ಬೇಕಾಗತ್ತೆ. ನೋಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರು ಹಾಕ್ತಾ ಇದ್ದೀನಿ. ನೋಡಿ ಲೋ ಫ್ಲೇಮಲ್ಲೇ ಕರಿಬೇಕಾಗತ್ತೆ. ಇದನ್ನು ಫ್ಲೇಮ್ ಜೋರಿಟ್ಟು ಕರಿಯೋಕ್ಕಾಗಲ್ಲ, ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ಲೋ ಫ್ಲೇಮಲ್ಲಾದರೆ ಚೆನ್ನಾಗಿ ಗಂಟು ಉಳ್ಕೊಳ್ಳಲ್ಲ ಒಳಗಡೆ. ಇವಾಗ ನೀವು ಉರಿ ಜೋರಿಟ್ಬಿಟ್ರೆ ಒಳಗಡೆ ಗಂಟು ಉಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಕರಿಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈ ಕಲರ್ ಬಂದರೆ ಸಾಕು. ನೋಡಿ ಒಂದು ಬೌಲಿಗೆ ತೆಕ್ಕೊತೀನಿ. ಮತ್ತೆ ಹಾಕ್ಕೊತಾ ಇದ್ದೀನಿ. ನೋಡಿ ಮತ್ತೆ ಸೆಕೆಂಡ್ ಬ್ಯಾಚು. ಆ ಎಣ್ಣೆ ಹಾಕಿರ್ತೀವಲ್ಲ, ಎಷ್ಟು ಹಿಡಿಸುತ್ತೋ ಅಷ್ಟು ಉಂಡೆಗಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಕಲರು ಚೇಂಜ್ ಆಗ್ತಾ ಇದೆ. ನೋಡಿ ಫುಲ್ ಕರಿದ್ದಾಯಿತು. ಇವಾಗ ಮತ್ತೆ ತೆಕ್ಕೊತೀನಿ. ಇವಾಗ ಎಲ್ಲ ತೆಕ್ಕೊಂಡಿದ್ದಾಯಿತು. ತಕ್ಕೊಂಡ ತಕ್ಷಣ ನಾವು ಪಾಕಿಗೆ ಹಾಕ್ಕೊತೀನಿ. ನೋಡಿ ಎಲ್ಲ ಕರ್ದಿದ್ದಾಯ್ತಲ್ಲ, ಇವಾಗ ಪಾಕಿಗೆ ಹಾಕ್ಕೊತೀನಿ. ನೋಡಿ ಸಕ್ಕರೆ ಪಾಕಿಗೆ ಕರ್ದಿದ ತಕ್ಷಣ ಪಾಕಿಗೆ ಹಾಕೋಬೇಡಿ, ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಇಟ್ಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಅದನ್ನು ಇನ್ನೊಂದು ಬ್ಯಾಚನ್ನು ಕರ್ದಿದ್ದು ಹಾಕಿದೆ. ಎಲ್ಲನೂ ಮಿಕ್ಸ್ ಮಾಡೋಣ. ಬೆಳಗ್ಗೆ ಮಾಡಿದ್ರೆ ನಿಮಗೆ ಸಂಜೆ ತಿನ್ನೋಕ್ಕೆ ಈಸಿಯಾಗಿರುತ್ತೆ. ಪಾಕೆಲ್ಲ ಹೊಕ್ಕೊಂಡಿರುತ್ತೆ ಒಳಗಡೆ. ಇಲ್ಲ ಸಂಜೆ ಮಾಡಿದ್ರೆ ನೆಕ್ಸ್ಟ್ ಡೇ ತಿನ್ಬೋದು. ಇಲ್ಲಿ ನೋಡಿ ಮುಚ್ಚಿಡೋಣ, ಪಾಕ ಹೋಗಬೇಕಲ್ಲ ಒಳಗಡೆ. ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ನೋಡಿ ಎಲ್ಲ ಪಾಕು ಒಳಗಡೆ ಹೋಗಿದೆ ಒಳಗಡೆ. ಎಲ್ಲ ಚೆನ್ನಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ಜಾಮೂನ್ನ. ಟೇಸ್ಟಿಯಾಗಿರುವಂತಹ MTR ಗುಲಾಬ್ ಜಾಮೂನು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿ ಸ್ವಲ್ಪನೂ ಗಂಟು ಉಳಿದಿಲ್ಲ, ನೋಡಿ ಇನ್ನೊಂದನ್ನು ನಾನು ತೋರಿಸ್ತೀನಿ ಮುರಿದ್ಬಿಟ್ಟು. ನೋಡಿ ಚೂರು ಗಂಟು ಉಳಿದಿಲ್ಲ. ನಾನು ಬರೀ 2 ಅವರ್ 3 ಅವರ್ಗೆ ನಾನು ತೋರಿಸ್ತಾ ಇರೋದು. ಏನು ಗಂಟು ಉಳ್ಕೊಳ್ಳಲ್ಲ. ನನ್ನ ರೀತಿಯಲ್ಲಿ